ವರ್ಣನೆ ಭಯಂಕಾರ ವಾಮದೇವ ಅಘೋರ ಸದೋ ಜಾತ ಈಶಾನ ತತ್ಪುರುಷ ಶಿವನೇ ಶಂಭು ಹರ ಸದೋ ಕಾಲ ನಿನ್ನ ಜೈಘೋಷ ಅಲ್ಲಮ ಪ್ರಭು ಅಲ್ಲಕ ನಿರಂಜನ ಸಾಕ್ಷಿ ದಶ ದೇಶ अलहमदुलिल्लाह रब्बिल आलमीन सार ए आलम का मालिक तू है परमेश्वर सारे आलम का मालिक तू है परमेश्वर ಭಕ್ತ ಸಿದ್ಧರಾಮ ಗೊಲಾವಿ ಏನ್ ಮಾಡಿದವಾಗ ಆತುರದಿಂದ ಎತ್ತಿ ಹಿಡಾದಿ ಮುಕ್ತಿ ಪಥವ ಕರುಣಿಸಿದಿ ಕರುಣಾಕರನೆ ಸಾಕ್ಷಾತ್ ಕೊಡಗುಶಿನ ಹಾಲ ಸವಿದಿ ಕಲ್ಲಿನಾಥನೆ ಹೊತ್ತಿದ ಅಂಬಲಿ ಕುಡಿದು ದನಗಳ ಕೈದು ಮಲ್ಲಿನಾಥನೆ ಭಕ್ತ ಬೇಡರ ಕಳ್ಳೆಯಾಗ ಸತ್ವ ಪರೀಕ್ಷಾ ಗೈದಿ ಬೇಗ ಆ ಕಿತ್ತಿದ ಕಣ್ಣ ಮತ್ತೆ ಕೊಟ್ಟು ದಯವಂತಾನೆ ಅಪ್ಪ ಕಿತ್ತಿದ ಕಣ್ಣ ಮತ್ತ ಕೊಟ್ಟು ದಯವಂತಾನೆ ಮೌಲಾಲಿ ಮನೆಗೆ ಹೋಗಿ ಏನ್ ಮಾಡಿದ್ರ ಬಲಿಗೆ ಹಾಕದಿ ಬಡವಾನಿ ಮುಳಗಿದಂತ ಸೂರ್ಯನ ಮುಖ ತೋರಿಸಿದವನೇ ಮೌಲಾಲಿ ದಾನ ಸೂರನೆನ್ನುವ ಬಿರ್ದ ಬುಕ್ಕಿಗೇರಿಸಿದವನೇ ಮಹಾನ್ ಸತ್ಪುರುಷರ ಮುಕ್ತಿ ಮಾರ್ಗದ ಆಧಾರ ನೀನೇ ಬೇಡಿದ ಭಕ್ತರಿಗೆ ಬೇಡಿದ್ದಲ್ಲೇ ಕೊಟ್ಟಿ ಯೋಗಿ ಆ ದಶಮುಖ ರಾವಣಗೆ ಆತ್ಮಲಿಂಗ ಕೊಟ್ಟವನೇ ಯಾವ ಪರಮಾತ್ಮನ ಗುಣಗಾನ ಲೀಲೆಗಳನ್ನ ಹೇಳಬೇಕಾಗಿದೆ ಪ್ರಥಮದಲ್ಲಿ ಆತನ ಮಹಿಮೆ ಕೊಂಡಾಡುವುದು ಯಾಕಂದ್ರೆ ಅಖಿಲಾಂಡ ಕೋಟಿಗೆ ಬ್ರಹ್ಮಾಂಡ ನಾಯಕ ಅಂತೇಳಿ ಪರಮಾತ್ಮನಿಗೆ ಬಿರುತ್ತದೆ ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟು ಕರುಣಿಸಿದ್ದಾನೆ ಕರುಣಾಮೂರ್ತಿ ಆ ಭಗವಂತನ ನಾಮ ಸ್ಮರಣ ಪ್ರಥಮದಲ್ಲಿ ಮಾಡುವಂಥದ್ದು ನಮ್ಮ ಧರ್ಮ ಐತಿ ಕಲಾವಿದರ ಧರ್ಮದ ಮತ್ತು ವಿಶೇಷವಾಗಿ ನಾವು ಹರದೇಶಿಯವರು ಏನ್ ಮಾಡ್ಕೊಂಡ್ರಿ ಗಂಡಿನ ಪಾರ್ಟಿಯವರು ಪರಮಾತ್ಮನ ಬಯಸಬೇಕು ಮೊದಲ ನಂತರ ಹೆಣ್ಣು ಮಗಳು ಬಂದಾಳ ದೇವ್ರಿಗೆ ನೆನ್ಸಲ್ಲ ಅವರು ದೇವಿಗೆ ನಮ್ಮ ಭಗವಂತ ಬೇಡಿದವರಿಗೆ ಬೇಡಿದ ಕೊಟ್ಟಾನೆ ಪರಮಾತ್ಮ ಮತ್ತ ಅವ್ರ ಆಯ್ನು ಕೊಟ್ಟಾಳಲ್ರಿ ಇವ್ರು ದೇವಿ ಏನು ಕೊಟ್ಟಾಳ ಕೈಯಾಗ ಪರಡಿ ಕೊಟ್ಟಾಳ ಕೈಯಾಗ ಪರಡಿ ಕೊಟ್ಟಾಳ ಮತ್ತ ಆ ದೇವಿ ಆಶೀರ್ವಾದ ಪರಡಿ ಕೊಟ್ಟಾಳ ಅಂತೀರಿ ನೀವು ಭಗವಂತ ಹಂಗಲ್ಲ ರೀ ಏನೈತಿ ಯಾವ ಇಡೀ ಪೃಥ್ವಿನೇ ಅವನ ಅಂತಃಕರಣೆಯಲ್ಲಿ ಸಾಗ್ತಾ ಇದೆ ಅದಕ್ಕಾಗಿ ಕವಿಗಳು ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿ ಪರಮಾತ್ಮ ದಶಮುಖ ರಾವಣನಿಗೆ ಆತ್ಮಲಿಂಗ ಕೊಟ್ಟವನೇ ಅಂತ ಕೇಳಿ ವರ್ಣನೆ ಮಾಡ್ತಾರೆ ರಾವಣೇಶ್ವರನಿಗೆ ಆತ್ಮಲಿಂಗ ಕರುಣೆ ಮಾಡಿದ ಬಸವ ಯಾರು ಪರಮಾತ್ಮ ಕರುಣೆ ಮಾಡಿದ ಆ ಲಿಂಗ ರಾವಣ ಒಯ್ಯಬೇಕಾಗಿತ್ತು ಲಂಕಕ್ಕೆ ಆಗಲಿಲ್ಲ ಯಾಕಾಗ್ಲಿಲ್ಲ ಅಂತೇಳಿ ವಿಚಾರ ಮಾಡುವುದದ ಅದಕ್ಕಾಗಿ ಬೇಡಿದ ಭಕ್ತರಿಗೆ ಬೇಡಿದ್ದನ್ನೇ ಕೊಟ್ಟಿಯೋಗಿ ಆ ದಶಮುಖ ರಾವಣಗೆ ಆತ್ಮಲಿಂಗ ಕೊಟ್ಟವನೇ ರಾವಣ ಲಿಂಗ ಇಟ್ಟಲ್ಲಿ ಆಯ್ತು ಪವಿತ್ರ ಗೋಕರೋಣ ಆತು ಗೋಕರೋಣ
ಭವದೋಳು ದಿವ್ಯ ನಾಮ ಕರುಣ ದಿವ್ಯ ನಾಮ ಕರುಣ ಭವದೋಳು ದಿವ್ಯ ನಾಮ ಕರುಣ ದಿವ್ಯ ನಾಮ ಕರುಣ 28 ಯುಗಗಳಲ್ಲಿ ಅಪರೋಕ್ಷ ನಿಮ್ಮ ಘೋಷಾಣ ಹವದು ಘೋಷಾಣ ಕರ್ಪಾಳು ಸರ್ಪಭೂಷಣ ಸರ್ಪಭೂಷಣ 12 ಜ್ಯೋತಿರ್ಲಿಂಗಗಳು ನಿನ್ನಿಂದಲೇ ನಿರ್ಮಾಣ ಹವದು ನಿರ್ಮಾಣ ನಿನ್ನಿಂದೆ ಸೃಷ್ಟಿಯಾಭರಣ ಸೃಷ್ಟಿಯಾಭರಣ ನವಕೋಟಿ ಸಿದ್ಧರಿಗೆಲ್ಲ ನವಕಾಂಡ ಪೃಥ್ವಿ ಮ್ಯಾಲ ವಿವಿಧ ರೀತಿಯಿಂದ ರಚಿಸಿ ಆದಿ ಸರ್ವೇಶ ಅವರವರ ಭಕ್ತಿ ಭಾವಕ ಬೆರೆತು ತೊಳೆದು ಕಲ್ಮಶ ಶಿವ ಶಂಭೋಹರ ಪಾಯಿ ಮಾವ ಪಂಪ ಮಹೇಶ अल्हम्दुलिल्लाह रब्बिल आलमीन सारे आलम का मालिक तू ही तू है ಭಕ್ತ ಭಸ್ಮ ಸೂರನಿಗೆ ಸತ್ಯ ಕೊಟ್ಟಿ ಸಾಂಬ ಯೋಗಿ ಪರಮಾತ್ಮ ಭಕ್ತಿಗೆ ಮೆಚ್ಚುತ್ತಾನಂತೆ ಮನುಷ್ಯನಿಂದ ಮಾನವನಿಂದ ಏನೂ ಬಯಸಿಲ್ಲ ಪರಮಾತ್ಮ ಅಮೂಲ್ಯವಾದ ಭಕ್ತಿ ಒಂದಿದ್ರು ಸಾಕು ಮೆಚ್ಚುತ್ತಾನ ಭಗವಂತ ಕರುಣಾಮೂರ್ತಿ ಹಂಗೆ ಭಸ್ಮಾಸುರನು ಭಕ್ತಿ ಮಾಡ್ದನಂತ ಭಕ್ತ ಭಸ್ಮಾಸುರ ಭಕ್ತಿ ಮಾಡಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಪಾರ್ವತಿ ಸಮೇತ ಪ್ರತ್ಯಕ್ಷಗೊಂಡನಂತ ಪರಮಾತ್ಮ ಆ ಪರಮಾತ್ಮ ಪ್ರತ್ಯಕ್ಷನಾದಾಗ ಹೇಳ್ತಾನ ಭಗವಂತ ಏನು ಬೇಡ್ತಿ ಬೇಡು ನಿನ್ನ ಭಕ್ತಿಗೆ ಮೆಚ್ಚಿನಿ ಅಂತ ಹೇಳಿ ಅಂದಾಗ ಭಸ್ಮಾಸುರ ತನ್ನ ಕಾರ್ಯ ಉದ್ದೇಶನೇ ಮರ್ತ ಏನ್ ಬೇಡ್ತಾನ್ರಿ ಸತಿಯಾದಂತ ಪಾರ್ವತಿನ ಬೇಡ್ತಾ ಇದ್ದಾನೆ ನೋಡಿ ಭಗವಂತ ಅಂದ ಏನಂದ ತಥಾಸ್ತು ಯಾಕಂದ್ರೆ ಕೊಯ್ದು ಬಿಡು ಅಂದ ಅಂತ ಕರುಣಾಮೂರ್ತಿ ಪರಮಾತ್ಮ ಬೇಡಿದವರಿಗೆ ಬೇಡಿದ್ದು ಕೊಟ್ಟಿದ್ದಾನೆ ಅದಕ್ಕಾಗಿ ಇನ್ನೊಮ್ಮೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕವಿಗಳು ವರ್ಣನೆ ಹಿಂಗ ಮಾಡ್ಯಾರ ಭಕ್ತ ಭಸ್ಮ ಸೂರನಿಗೆ ಸತಿಯ ಕೊಟ್ಟಿ ಸಾಂಬಯೋಗಿ 33 ಕೋಟಿ ದೇವತ್ರಿಗೆ ಮಹಾಮಂತ್ರನಾದೆ ಸಾಕ್ಷಾತ್ ರೇವಣ ಸಿದ್ಧನ ಆತ್ಮದೋಳು ಅಡಕ ಆಗಿದಿ ಪ್ರತ್ಯಕ್ಷ 3 ಕೋಟಿ ಜಂಗಮ ರೂಪ ನೀನೆ ಕಾಳಿದಿ ಅಪ್ಪ ಭಕ್ತ ಮಾರ್ಕಂಡನ ಉಳಸಿ ಮುಕ್ತಿ ಪಥವ ಜಗಕ್ಕ ತಿಳಸಿ ಏ ಪ್ರತ್ಯಕ್ಷ ಲಿಂಗದೋಳು ಉದ್ಭವಿಸಿದೆ ಏ ಇಬ್ರಾಹಿಮ ಸತಿಯ ಮಾನ ಈಶ್ವರ ಕಾಯ್ದವ ನೀನಾ ಆ ಇಸ್ಮಾಯಿಲನ ಕುರ್ಬಾನಿವರೆಗೆ ಹಚ್ಚಿ ನೋಡಿದೆ ದುಮ್ಮ ಬಕರ ಇಳಿಸಿ ಇಸ್ಮಾಯಿಲನ ಕಡಿಗೆ ಮಾಡಿದಿ ನಮ್ರದ ಅರಸನ ಸಂಹಾರಕ್ಕೆ ಆಟ ಹೋಡಿದೆ
ಶಹೀದ ಪದವಿ ಹುಸನಯ್ಯಾಗ ತ್ರಿಕಲ ಜ್ಞಾನಿ ಮೈಬೂಬಾಗ ಯೋಗ ನಿಧಿ ತಬ್ರ ಜಾಗ ನೀನೇ ನೀಡಿದೆ ಗಂಗಾಧರ ಗೌರಿವಾರ ನಿನ್ನಿಂದಾದ ಭೃಂಗೇಶ್ವರ ಯಾರಿಗೆ ಹೊರೋಗ್ಯಾನ್ರಿ ಈಗ ಅಪ್ಪ ಬ್ರಹ್ಮರಾಂಬಿಕೆ ಮಲ್ಲಿನಾಥ ನೀನೇ ವರವಾದೆ ಅನಂಗನೆ ಅಕ್ಕ ಮಹಾದೇವಿಗೆ ಪುರುಷ ಅನಸೀದಿ ಸಂಗಮನಾಥನಾಗಿ ಬಸವೇಶಾಗ ನೀನೇ ನುಂಗಿದೆ ಲಿಂಗ ಮಧ್ಯಮ ಜಗತ್ತು ಸರ್ವಂ ಲಿಂಗ ಪರಂಪರ ನಾಸ್ತಿ ಆ ಲಿಂಗದೋಳು ಜಗತ್ತಾಡಕ ಮಾಡಿಕೊಂಡಿದೆ ಭೀಮ ನಿನ್ನ ಒಲಿಸುವುದಕ್ಕೆ ತನ್ನಗದ ಹಾರಸಿದ್ದ ಮ್ಯಾಲೆ ಹಾರಸಿದ್ದ ಮ್ಯಾಲೆ ಓಮ ಶಿವ ಎಂದು ನುಡದ ಬಾಯಿಲಿ ನುಡದ ಬಾಯಿ ಭೀಮ ಭೀಮ ಭಕ್ತಿ ಮಾಡ್ದನಂತ ಹೆಂಗ್ ಮಾಡಿರತ್ತೀರಿ ಈಗ ಭೀಮ ಸೈನ್ಯ ಭಕ್ತಿ ಮಾಡ್ದ ಹೆಂಗ ಹಂಗ ತನ್ನ ಕೈಯಲ್ಲಿರುವಂತ ಗದ ಆ ಗದ ಮೇಲೆ ಹಾರಿಸಿದ ಹಾರ್ಸಿ ಏನಂತಾನ್ರಿ ಕೆಳಗಡೆ ನಿಂತ ಬಂದು ತೆಳಗೆ ನಿಂತ ಅದ ನಿಂತ ಮೇಲೆ ಗದ ಹಾರಿಸನ ಕೆಳಗೆ ನಿಂತಾನ ನಿಂತ ಏನಂತಾನ ಆ ಗದ ಬಂದು ನನ್ನ ತಲೆ ಮೇಲೆ ಬೀಳು ತನಕ ಪರಮಾತ್ಮ ಬಂದು ಕಾಪಾಡಲಿ ಇಲ್ಲದಿದ್ರೆ ನನ್ನ ಪ್ರಾಣನೇ ಹೋಗಲಿ ಅಂತ ಭಕ್ತಿ ಮಾಡ್ದ ಭೀಮ ಈ ಪರಿ ಭಕ್ತಿ ಎಂತ ಕಠೋರವಾದಂತ ಭಕ್ತಿ ಅದೇ ಇಂಥ ನಿಷ್ಕಾಮಯವಾದಂತ ಭಕ್ತಿ ಅದ ಅದಕ್ಕೆ ಭಗವಂತ ಆ ಗದ ಬೀಳು ತನಕ ಬಂದು ರಕ್ಷಣೆ ಮಾಡಿದ್ದಾನ ಅದಕ್ಕಾಗಿ ಹೇಳ್ತಾರಲ್ಲಿ ಕವಿಗಳು ಭೀಮ ನಿನ್ನ ಒಲಿಸುವುದಕ್ಕೆ ತನ್ನ ಗದ ಹಾರಸಿದ್ದ ಹಾರಸಿದ್ದ ಓಂ ಶಿವ ಎಂದು ನುಡಿದ ಬಾಯಿಲಿ ನುಡದ ಬಾಯಿ ನೀ ಬರ್ಲಿಲ್ಲಂದರ ಶಿವನೇ ಗದ ಬೀಳಲಿ ತರಿ ಬೀಳಲಿ ತರಿ ನಾ ಸತ್ತು ನಾಮ ಒಂದೇ ಉಳಿಲಿ ನಾಮ ಒಂದೇ ಉಳಿಲಿ ಪ್ರತ್ಯಕ್ಷ ಶಿವ ಇಳಿದ ಭೀಮನ ಮುಂಭಾಗದಲ್ಲಿ ವರದ ಹಸ್ತ ಇಟ್ಟಾನ ತಲಿ ಮ್ಯಾಲೆ ಇಟ್ಟಾನ ತಲಿ ಮ್ಯಾಲೆ ಸಾವಿತ್ರಿಯ ಪೇಚಿನಲ್ಲಿ ಶಿಲ್ಕಿಯ ಮಾತಿಂದ ಜೋಲಿ ಸಾವಿತ್ರಿಯ ಪತಿಗೆ ಕೊಟ್ಟು ಪರಮಾವಿಷ ಶಿವನೇ ಭೀಮಾಸುರನ ಕೊಂದು ಭೀಮ ಶಂಕರ್ ಭೀಮೇಶ ಅವ್ರವ್ರ ಭಕ್ತಿಗಾಲಿ ರಾಮ ರಹಿಮ ಕಾಶಿ ರಾಮೇಶ सारे आलम का वालिल तू